ಗಿರ್ಜವ್ವ ಊರಿಗೆ ಹೋಗ್ಯಾ ಅಂತ ನೋಡು. ನನಗೂ ಪ್ರೇಮ್ ಅಂದ್ಲು. ಎಲ್ಲರೂ ಊರು ಅಡ್ಡಾಡಕತ್ರ. ನಾನು ಊರಿಗೆ ಕಳಿಸ್ವಲ್ರಿ ಏನಿಲ್ಲ ಇವ್ರು. ಎಷ್ಟರ ಇದ್ದ ಅವಡಿಕೆ ನಮ್ಮ ಅತ್ತಿ ಊರಿಗೆ ಹೋಗ್ಬಂದ್ರೆ ಎಷ್ಟು ಕಲ್ತ ಅವಡಿಕೆ ಕಳ್ಸಾಬಿಡ್ದಿತ್ತು ನೋಡ ಆಕಿನ ಊರಿಗೆ. ಅಂದ್ರೆ ತನ್ನ ಕುಂದಿರ್ತಿದ್ಲು ಮನ್ಯಾಗ. ಇಲ್ಲಿ ಹೋಗ್ಬಂದ್ರೆ ಎಷ್ಟರ ಮಾತಾಡ್ತಾಳಂದು ಒಂದು ಕೆಲಸ ಮಾಡೋಲ್ಲ ನೋಡು. ಮೊದ್ಲಂಗೆ ಎಲ್ಲ ಮಾಡುವಾಕಿ, ಪಲ್ಯ ಮಾಡೋದು, ರೊಟ್ಟಿ ಮಾಡೋದು, ಅನ್ನ ಸಾರು ಎಲ್ಲ ಮಾಡುವಾಕಿ. ಈಗ ಹಂಗೆ ನೋಡ್ಬೇಕು ಈಗ ದರ್ಪಾನ. ನನ್ನ ಗಂಟಗೆ ಏನಾರು ಹೇಳಿದ್ರೆ ಬ್ಯಾರ್ಯಾಗ ಬಂದು ಕುಂತಿ ಅಲ್ಲಿ ಈಗ ಮನೆ ಮುಂದೆ ಯಾರು ಬೇಡ ಬೇರೆ ಹೋಗುದು ಅಂತಂದು ಹೇಳಿದ್ರೆ ಕೇಳಿಲ್ಲ. ಈಗ ಬೇರೆ ಕಟ್ಕೊಂಬಂದು ಕುಂತಿ ಅಲ್ಲಿಲ್ಲೇ ಕುಂದ್ರೆ ಈಗ ಎಲ್ಲಿ ಹೋತಕ್ಕದಲ್ಲ ನೋಡು. ಮನೆ ಮುಂದೆ ಇರು ನೀನು. ಆಕೆ ಯಾವ ನೇಮದಾಕೆಲ್ಲ ಇರೋದಿಲ್ಲ ಬಿಡೋದಿಲ್ಲ. ಯಾರು ಊರಿ ಬಾಣತ್ಲೆ ಎದ್ದು ಬಿಡ್ತಾಳೆ ಆಕಿ. ನೀವು ಹೋಗ್ಬೇಡ ಅಂತ ಇವ್ ನಿಂತಾನ. ಹೊರಗಿಂದ ಊಟ ಉಣ್ಣಕ್ಕೆ ಆಗೋದಿಲ್ಲ ಅಂತ. ಏನು ಒಂದು 15 ದಿನ ಹೊರಗೆ ತಿಂದ್ರೆ ಏನು ಹಾಕಿದ್ದಿತ್ತು. ಮನೆ ಮಾಡ್ಕೋಬೇಕು ಅನ್ನ ಸಾರೋದು ಎಲ್ಲ ನಾವು ಇರ್ಬೇಕು, ಮಾಡ್ಕೊಡ್ಬೇಕು ನಮ್ಮ ಮನ್ಯಾಗ. ಒಂದು ಟೂರಿಗೆ ಹೋದಾಗ ಅನ್ನ ಮಾಡ್ಕೊಳಕ್ಕಾಗೋದಿಲ್ಲನ. ನನಗೆ ನಾನು ಬಿಸಿ ರೊಟ್ಟಿ ಅಂಕರ್ ಮಾಡೋದಿಲ್ಲ. ಶಕ್ಕಿನ ರೊಟ್ಟಿ ಅದಾವು, ಬ್ಯಾಳೆ ಹಾಕಿ ಸಾರು ಮಾಡಿಟ್ಟೇನಿ. ಬೇಕಾದ್ರೆ ತಿನ್ವಲ್ರಕ್ಕ ಒಲ್ಲೆ ಅಂದ್ರೆ ಬಿಡವಲ್ರಕ್ಕ. ನಾನು ಅಕ್ರ ಅವಲಕ್ಕಿ ಮಾಡ್ಕೊಂಡು ತಿಂತೇನೆ ಬಿಸಿಯವು. ಅವ್ರಿಗೇನೋ ಅವಲಕ್ಕಿ ತಿಂದ್ರೆ ಅಸಿಡಿಟಿ ಆಕತ್ತಂತ ಕುಂದ್ರವಲ್ರಕ್ಕ. ಅಲ್ಲೇ ಶಕ್ಕಿನ ರೊಟ್ಟಿ ತಿನ್ಕೋತ ನನಗೆ ಮಾತ್ರ ಆಗೋದಿಲ್ಲ ಬಿಡು. ಅವ್ವ ಇಂಥ ಬಿಸ್ಲಾಕ ಅವ್ವ ರೊಟ್ಟಿ ಮಾಡೋದು ನನ್ನ ಕೈಯಾಗ ಆಗೋದಿಲ್ಲ ಬಿಡು. ಏನ್ರಿ ಅತ್ಯಾರ ನೀನು ಸೀರೆ ದಡಿ ನೋಡಿದನ ಯಾ ನಮ್ನಿ ಹೋಗದೆ ನೀನು ಸ್ವಚ್ಛ ಹೋಗದು ಹಾಕ್ಲಾಸ ಅಲ್ಲನೆ. ಏನ್ರ ಒಲಿ ಮುಂದೆ ಕುಂತ ಅದು ಕೆಲಸ ಮಾಡೋದು, ಅದು ಏನ್ರ ಹಸ ಮಾಡಿದಾಗ ಅದು ಕುಂತಿರ್ತೀವಿ. ದಡಿ ಅದು ಹೊಲಸಾಗಿರ್ತಾವು. ಸ್ವಚ್ಛ ತಿಕ್ ಒಗಿದ್ಬಿಟ್ಟು ನೋಡಿದನ ಯಾ ನಮ್ನಿ ಐತಿ. ಈಗ ಉಟ್ಕೊಂಡ್ ಮೇಲೆ ನೋಡಿದ್ನ ಹಿಂಗೆ ಒಗಿದ. ನಿನ್ನೆ ಅಡುಗೆ ಮಾಡಕ್ಕೆ ಕುಂತೇನೆ. ಎಣ್ಣೆ ಗಮಟ್ಟು ಎಣ್ಣೆ ಹತ್ತಿದ್ದು ಹಂಗೈತಿ. ಒಂದು ಸ್ವಚ್ಛಕ್ಕೆ ತಿಕ್ಕಿ ಒಗಿಲಾಸ ಅಲ್ಲನೆ. ಏನು ನೀರಾಗ ಎದ್ದಿಟ್ಟೆ ಏನು ಸಿರಿನಂತೆ ನಾನು ನೋಡ್ರಿ ಕಮೋಟ್ ಹಂಗೈತಿ. ಅಲ್ರಿ ಅತ್ಯಾರ ನೀರಾಗ ಎದ್ದಿಟ್ಟೇನೆ ಅಂತೀ ನೋಡಿರೇನ್ರಿ ನೀವು? ಅಲ್ರಿ ಎಲ್ಲ ಹೌದನ್ನಾಗ ಸ್ವಚ್ಛ ಅರ್ಬಿ ಒಗದು ಹಾಕ್ತೀನಿ. ಮತ್ತೆ ಏನ್ರಿ ನೀವು ಮಾತಾಡೋದು? ಅಲ್ಲ ಇನ್ನೂ ಹೆಂಗೆ ಬಗದು ಹಾಕ್ಬೇಕ್ರಿ? ಅಲ್ಲಿ ದಡಿ ಹಸನಾಗಿಲ್ಲ ಇಲ್ಲಿ ಹಸನಾಗಿಲ್ಲ ಅಂತ ದಿನಕ್ಕೇನು ಒಂದ ಸೀರೆ 2 ಸಲ ಒಗದು ಹಾಕಕ್ಕತ್ತಾನೆ. ಅದು ಹಂಗೆ ಹೊಲಸಾಗೋದಿದ್ರೆ ಹಳೆ ಉಟ್ಕೋಬೇಕ್ರಿ. ಕೆಲಸ ಮಾಡೋ ಮುಂದೆ ದಿನ ಹೊಸ ಹಂಗೆ ಉಟ್ಕೊಂಡು ಕುಂತ್ರೆ ಮತ್ತೆ ಹೊಲಸ ಅಲ್ಲಾರ್ದೇನು ಮಾಡ್ಯಾವು. ಒಂದು ಮಾತು ಇರ್ತದೆ ಅದು. ಹ್ಞೂ ರೀ ಅತ್ಯಾರ ಇನ್ನೊಮ್ಮೆ ಪುಡಿದಾಗ ತೋಸಿಟ್ಟು ಸ್ವಚ್ಛ ಒಗದು ಹಾಕ್ತಂತ ಒಂದು ಮಾತು ಇರ್ತದೆ. ಅದು ಎಷ್ಟರ ಮಾತಾಡ್ತೀನಿ ನೀನು. ನನಗೆ ಬುದ್ಧಿ ಹೇಳಂಗಾಗಿ ಬಿಡುವ ನೀನು. ಅಲ್ರಿ ಅತ್ಯಾರ ಮತ್ತೆ ನೀವೇನ್ರಿ ಮಾತಾಡೋದು? ಹಂಗೆ ನೀರಾಗ ಎದ್ದಿಡ್ತಾನೆ ಅಂತಂದ್ರೆ ಮತ್ತೇನು ಒಗದು ಹಾಕೋಕೆ ಬಿಡ್ಬೇಕ್ರಿ ನಿಮಗೆ? ಮತ್ತೆ ಮನ್ಯಾಗ ನಾ ಬಿಟ್ಟು ಯಾರು ಮಾಡಾರ ಅದಾರ ನಿಮಗೆ? ರೀ ಊರಿಗೆ ಹೋಗ್ಬಂದ ನಾನು ಕೇಳ್ಬೇಕಂತೇನ್ರಿ. ಊರಿಗೆ ಹೋಗ್ಬಂದ ಸುಟ್ಟು ಇಷ್ಟ ಬಿಸಿರು ನೋಡಿ ನೀವು. ಹಂಗೆ ಏನು ನಮ್ಮ ಜೊತೆ ಇರೋ ಮನಸ್ಸರ ಐತನ ಇಲ್ರಿ ನಿಮ್ಗೆ? ಯಾಕ ನಾನು ಮನೆ ಐತಿದ ನೀ ಏನು ಹೇಳ್ತಿ? ಇರೋದು ಬಿಡೋದು ಮಾತಾಡೋದು ನೋಡಿದ್ರೆ ಹಂಗೆ ಐತ್ರಿ. ನಮ್ಮ ಜೊತೆ ಇರೋದು ಇಷ್ಟ ಇಲ್ಲ ಅನ್ಸತ್ರಿ ನಿಮಗೆ? ಹ್ಞೂನವ ನಿನಗೆ ಇಷ್ಟ ಇಲ್ಲ. ನನ್ನ ಇಲ್ಲಿ ಇಟ್ಕೊಂಡು ಕುಂದ್ರೋದು ಇಷ್ಟ ಇಲ್ಲ ನಿನಗೆ. ಮನ್ಯಾಗ ಜೋಡಾಗ ಅಲ್ಲಿ ಮುದುಕಿ ನಿನಗೆ ಅಡ್ಡಾಡಕ ಬೇಷಾಗುದಿಲ್ಲ. ನಾನು ಇದ್ರ ಮನ್ಯಾಗ ಅದಕ್ಕೆ ಯಾವಾಗ ನಾನು ಒದ್ದು ಹೊರಗೆ ಹಾಕಿನ ಅಂತೀನಿ. ನೀನು ಏನು ಅಂದೇ ಇಲ್ರಿ. ಹಂಗೆ ನೀವು ಮಾತಾಡೋದು ಹಂಗೈತಿ. ಅದಕ್ಕೆ ಹೇಳಿದೆ ನಾನು. ಅಂದಿಕಂದ್ರು ನಿನ್ನ ನಡವಳಿಕೆ ಗೊತ್ತಾಕತಿ. ನಾ ಇರಬಾರ್ದು ಅನ್ನೋದು 2 ದಿನದ ಹೊತ್ತಾತು ನಾನು ನೋಡಕತ್ತ. ಕಮ್ಮ ಬಿಸಿ ರೊಟ್ಟಿ ಮಾಡಿ ಹಾಕವಲ್ ನೀನು. ಏನಂತೀನಿ ಅನ್ನೋದರ ನಿಮ್ಮ ಅಪ್ಪಗೆ ನಿಮ್ಮ ಅವ್ಗೆ ಫೋನ್ ಹಚ್ಚಿ ಕರೆಸ್ತೀನಿ. ಏನೈತ್ರಿ ನಿಮ್ಮ ಮಗಳು ಹಕ್ಕಿಕತ್ತೆ ಕೇಳ್ರಿ. ಏನು ಊರಿಗೆ ಹೋಗ್ಬೇಡ ಅಂದೇವೆ. ಹೋಗ ಅಂತ ಹೇಳಿ ನಾವು ಬಿಟ್ಕೊಂಡು ಕುಂತ್ರೆ ನಾವೇ ನೋಡ್ಬೇಕಂತ ಹೇಳ್ತೇನೆ ನಾನು. ನಂದೇನು ನಡವಳಿಕೆ ಏನು ಬದಲಾಗಿಲ್ರಿ. ನಿಮಗೆ ಹೋಗಂತನೂ ನಾನು ಮಾತನ್ನ ಹೇಳಿಕಂದ್ರೂ ಬಿರುಸು ಮಾತಾಡೋದು ಅದು ಹಾಶಿ ಮಾತಾಡೋದು ನಮಗೆ ಅಂತ ಸ್ವಭಾವನ ಇಲ್ಲ ನಮಗೆ. ಹೇಳ್ತಾನೋ ನಾನು ಈಗ ನೋಡವಾ ನೀನು ಹಾಶಿ ಮಾತಾಡೋದಿಲ್ಲ ತೋರಿಸ್ತೀನಿ. ನೀನು ಏನ ಅವ್ರ ಮ್ಯಾಗ ಅಂದು ಇವ್ರ ಮ್ಯಾಗ ಅಂದು ಅವ್ರು ಹಿಂಗೆ ಅಂದ್ರೋಡು ಅವ್ರು ಹಂಗೆ ಅಂದ್ರೋಡು ಅಂತ ಗಂಟೆಗೆ ಕಿವಿ ತೋರಿಸ್ತಿರ್ತೇನೆ ಕೂತ್ಕೊಂಡು. ಏನು ಕೇಳಿಲ್ಲ ಅಂತ ಮಾಡಿ ನೀನು ನೋಡಿಲ್ಲ. ಇದು ನನ್ನ ಮನೆ ಐತಿದ. ನೀ ಬರೋಕಿನ ಮೊದ್ಲು ನಾನು ಬಂದೇನಿಲ್ಲ ಏನ. ನಾ ಮಾತ್ರ ಮನೆ ಬಿಟ್ಟು ಬೇರೆ ಹೋಗೋದಿಲ್ಲ. ಬೇಕಂದ್ರೆ ಗಂಡ ಹೆಂಡತಿ ಕಟ್ಕೊಂಡು ಹೇಳ್ರಿ ನೀವು ಅರ್ಬಿ ಎಲ್ಲರೂ ಇರ್ರಿ. ಬೇರೆ ಹೋಗಿ ನಾನೇ ಇರ್ತೇನೆ ಇಲ್ಲಿ. ನಾವ್ಯಾಕೆ ಹೋಗ್ಬೇಕ್ರಿ ಅತ್ಯಾರ ಮನೆ ಬಿಟ್ಟು? ನಾವೇನು ಹೋಗೋದಿಲ್ರಿ. ನಾವು ಇಲ್ಲೇ ಇರುವಾರ ರೀ. ಹಂಗಿದ್ರೆ ನೆಟ್ಟಾಗ ಮುನ್ನಡಲಿದ್ದ ರೊಟ್ಟಿ ಮಾಡಿ ಹಾಕ ಬಿಸಿ ಬಿಸಿವು. ನಮಗೆ ಸೆಕೆಂಡ್ ರೊಟ್ಟಿ ತಿನ್ನಕ್ಕೆ ಬರ್ತೈತೆ. ನೀವು ವಯಸ್ಸಾಗೈತಿ ಗೊತ್ತಾಗೋದಿಲ್ಲ ನಿನಗೆ. ದಿನ ರೊಟ್ಟಿ ಮಾಡಿ ಹಾಕೋದಾಗೋದಿಲ್ಲ. ಇಂಥ ಬೇಸಿಗೆದಿಂದ ನಮಗೆ ಇದು ಸೆಕೆಂಡ್ ರೊಟ್ಟಿ ಅದಾವು. ಬೇಳೆ ಸಾರು ಮಾಡಿಟ್ಟೇನಿ ಹಾಕ್ಕೊಂಡು ತಿನ್ರಿ. ರೊಟ್ಟಿ ನೆನಿತಾವು ತಿನ್ರಿ. ಅದಕ್ಕೇನು ಹಾಕತಿ? ನೆನಿದಿಲ್ಲನ ರೊಟ್ಟಿ ಅಷ್ಟರ ಉತ್ತರ ಕೊಡ್ತೀನಿ. ನೀನು ಹಿರಿಯ ಮನುಷ್ಯ ಅನ್ನೋದು ಕಿಮ್ಮತ್ತಿಲ್ಲ ನಿನಗೆ. ಸರಳ ರೊಟ್ಟಿ ಮಾಡಿ ಹಾಕಿದಿ ಬೇಷತ್ತೀಗ. ಇಲ್ಲ ತಂದು ನಿನ್ನ ಗಂಡು ಬರಲಿ ಹೇಳ್ತಾನೆ. ಅವಂಗಾರ ಹೇಳಿದ ಏನಾರ ಬಿಡು ಇದ್ದಿದ್ದು ತಿನ್ನಂತ ಅದು ಹೇಳೋದು ಅಂಥದೈತೆ. ಅದು ಅಂಥದ್ದು ಜೋಡಾಗೈತೆ ನನಗೆ. ಗಂಡ ಬೇಕಂದ್ರೆ ತಿಂತಿದ್ದಾನ ಸೆಕೆಂಡ್ ರೊಟ್ಟಿ. ನಮಗೆ ಹಲ್ಲಿಗೆ ನುರಿದಿಲ್ಲ. ಅದು ವಯಸ್ಸಾದವರಿಗೆ ಹಲ್ಲಿಗೆ ನುರಿತಾ ಅನ್ನೋದರ ಖಬರ್ ಐತಿ ಇಲ್ಲಿ ನಿನಗೆ. ನಿಮ್ಮ ಅವ್ಗ ನಿಮ್ಮ ಅಪ್ಪಗಾದ್ರೆ ಹಿಂಗೆ ಮಾಡ್ತಿದ್ದೆ ನೀನು? ಮರಗ್ತಿದ್ದೀನಿ ಇಲ್ಲ ಅವರಿಗೆ. ನಿಮಗಾದ್ರೂ ಬರುತ್ತೇನ್ರಿ? ನೀವು ಹಂಗೆ ತಪ್ಪಸ ಕಲ್ಪನೆ ತಿಳ್ಕೊಂಡ್ರೆ ನಾ ಏನು ಮಾಡೋಕ್ಕಾಗೋದಿಲ್ಲ. ಹೌದು ವಾಯವ್ವ ಮರಿಗೆ ಇಟ್ಟು ಏನು ಬಿಡು ಉಪ್ಪುರಿ ಮೇಲೆ ಕುಂದ್ರಿಸಿ ಅತ್ತಿನ. ಹಾಂ ಅಲ್ರಿ ಅದ ಅಂತೇನೆ ನಾನು. ಏನು ಮಾಡಿ ಹಾಕಿಲ್ಲ ಅಂತಂದು ಇಷ್ಟು ಮಾತಾಡ್ತೀರಿ ನೀವು? ಮುಂಜಾನೆನೂ ನಾಷ್ಟ ಮಾಡಿ ಹಾಕ್ತೀನಿ. ಮಧ್ಯಾಹ್ನ ನನಗೆ ತಿರುದು ಬಿಸಿದು ಊಟ ಮಾಡಿ ಹಾಕ್ತೀನಿ. ಸಂಜೆಗೆ ಮತ್ತೇನರ ನಾಷ್ಟ ಬೇಕಾದ್ರೆ ನಾಷ್ಟನೂ ಕೊಟ್ಟಿರ್ತೀನಿ. ಮತ್ತೇನರ ಚಾದ ಬೇಕಂತೀರಿ. ರಾತ್ರಿನೂ ಮತ್ತು ಅಡುಗೆ ಬಿಸಿದೇ ಇರ್ತೈತಿ. ಮತ್ತು ಇನ್ನೂ ಏನು ಮಾಡಿ ಹಾಕ್ಬೇಕು ನಿಮ್ಗೆ? ನೋಡುವ ಮುಂಜಾನೆದ್ದು ನಾವು ರೊಟ್ಟಿ ಪಲ್ಯ ತಿಂದು ಬಂದಿದ್ದು ಜನ್ಮಿದು. ಮುಂಜಾನೆ ಎದ್ದು ಕೂಡಲೇ ನೀನು ಅವಲಕ್ಕಿ ಮಾಡಿ ಹಾಕಿದ್ನೆ, ಚುಮ್ಮರಿ ಮಾಡಿ ಹಾಕಿದ್ನೆ, ನಮಗೆ ಪಡ್ಡು ಮಾಡಿ ಹಾಕಿದ್ನೆ. ನಮ್ಗೆ ಆಗೋದಿಲ್ಲ. ನಮಗೆ ಮುಂಜಾನೆ ಹೊತ್ತು ಬಿಸಿ ರೊಟ್ಟಿ ಬೇಕು. ಮಧ್ಯಾಹ್ನ ಬಿಸಿ ರೊಟ್ಟಿ ಇರ್ಲಿಕ್ಕಂದ್ರೂ ಮುಂಜಾನೆ ರೊಟ್ಟಿ ಇರ್ತಾವಲ್ಲ ಅದನ್ನ ಒಂದಿಟ್ಟು ಮೊಸರು ಹಚ್ಕೊಂಡು ಪಲ್ಯ ಹಚ್ಕೊಂಡು ತಿಂತೇವೆ ನಾವು. ಮುಂಜಾನೆ ಒಂಥರ ನಾಷ್ಟ ಮಾಡೋದು, ಮಧ್ಯಾಹ್ನ ಏನು ರೊಟ್ಟಿ ಆಗ ತೆರೆ ಮರಿ ಅನ್ನ ಸಾರು ಮಾಡಿ ಹಾಕೋದು,
ಸಂಜೆ ಮುಡೆ ಒಂದಿಟ್ಟು ಚಹಾ ಕುಡಿದು ಮತ್ತು ರಾತ್ರಿ ಹೊಟ್ಟೆ ಏನಾರ ಪಲಾವನ್ನ ಮಾಡಿದ್ನೆ ಒಗ್ಗರಣೆ ಅನ್ನ ಮಾಡಿದ್ನೆ ನಮಗೆ ಹೋಗೋದಿಲ್ಲ. ನನಗೆ 2 ಹೊತ್ತರ ರೊಟ್ಟಿನ ತಿನ್ನುವಕ್ಕೆ ಮುಂಜಾನೆ ಒಂದು ಹೊತ್ತು ಬಿಸಿ ರೊಟ್ಟಿ ತಿಂದ್ರೆ ಮಧ್ಯಾಹ್ನ ಅವನ್ನ ತಿಂತೇನೆ. ಹೊಳೆ ಯಾರಿದ್ದು ನಮಗೇನು 3 ಹೊತ್ತು ಬಿಸಿ ರೊಟ್ಟಿನ ಕೇಳಿಲ್ಲ ನಾನು. ದಿನಕ್ಕೆ 1 ಹೊತ್ತರ ರೊಟ್ಟಿ 2 ಹೊತ್ತು ಆಗುವಷ್ಟು ಬಡದಿಡಕ್ಕೆ ಏನು ದಾಡಿ ನಿನಗೆ ಅಂತ ನಾ ಹೇಳತ್ತೇನೆ. ನೋಡ್ರಿ ಅತ್ಯಾರ, ಈಗಿನಾರು ಮುಂಜಾನೆ ಅದು ಕೂಡಲೇ ರೊಟ್ಟಿ ಚಪಾತಿ ತಿನ್ನೋದು ಮುಗೀತು. ಈಗ ಚಪಾತಿ ತಿಂತಿದ್ರಿ, ಈಗ ಎಲ್ಲ ಹೋತು. ಇಡ್ಲಿ ದೋಸೆ ಪಡ್ಡ ಬೀಳ್ತಾವ ಹುಡುಗರು. ನಿಮಗೆ ಮಾಡಿ ಹಾಕೋಣ, ಅವ್ರಿಗೆ ಮಾಡಿ ಹಾಕೋಣ. ಈಗಂಕ್ರ ಹುಡುಗರು ಊರಿಗೆ ಹೋಗ್ಯಾಬಿಡು, ಅಲ್ಲೇ ಇರ್ತಾವ ಏನು ತಿಂತಾವ ಮಾಡಿ ಹಾಕಿದ್ದು. ನಮಗೆ ಆಗೋದಿಲ್ಲ ರೀ, ಎಲ್ಲರಿಗೂ ಒಂದೊಂದು ಥರ ಮಾಡಿ ಹಾಕಿದ್ದು. ಮನ್ಯಾಗ ಏನು ಮಾಡಿರ್ತೀವಿ ಅದನ್ನು ತಿನ್ಬೇಕ್ರಿ ನೀವು. ಊರು ಏನು ಬೇಡ್ತಾರೆ ಚಂದಾಗ ರಂಬಿಸ್ ತಿನ್ಸಿದ್ರು ತಿಂತಾವ. ಯಾಕೆ ತಿನ್ನೋದಿಲ್ಲ? ರೊಟ್ಟಿ ಎಷ್ಟು ಜೀವ ಅದಾವು, ನಿನಗೆ ಮಾಡಕ್ಕೆ ಬೇಸ್ರ ಅಂತ ಹೇಳು. ರೊಟ್ಟಿ ಎಷ್ಟು ಗಟ್ಟಿ ಮನುಷ್ಯಾಗ ಯಾವ್ದಲ್ಲ. ಬರೋ ಉಪ್ಪಿಟ್ಟು ತಿನ್ಸಿದ್ನೆ, ಅವಲಕ್ಕಿ ತಿನ್ಸಿದ್ನೆ ಮಾಡ್ತೀವಿ. ಹುಡುಗರಿಗೆ ಶಕ್ತಿ ಬರ್ತತನ ರೊಟ್ಟಿ ಮಾಡಿ ಹಾಕಕ್ಕೆ. ನಿನಗೆ ಒಂದಿನ ಒಲ್ಲೆ ಅಂತಾವೆ, 2 ದಿನ ಒಲ್ಲೆ ಇರ್ತಾವೆ. ದಿನ ಮಾಡಿ ಹಾಕಿದ್ರೆ ತಿಂತಾರೆ. ಮತ್ತು ನೀವೇನು ರೂಢಿ ಕೆಡುತ್ತೀರಿ ಅದನ್ನು ತಿಂತಾವೆ ಹುಡುಗರು. ನಿಮ್ಮ ವಿಚಾರ ನೋಡ್ರಿ, ನಾವು ಏನು ಮಾಡಿರ್ತೀವಿ ಮನ್ಯಾಗ ಅದನ್ನು ಹಾಕೊಡ್ತೇವೆ. ತಿನ್ನೋದು ಬಿಡೋದು ನಿಮ್ಮ ಇಷ್ಟ ರೀ. ಬೇಕಂದ್ರೆ ನೀವು ನಿಮ್ಗೆ ಏನು ಬೇಕಾದ ಮಾಡ್ಕೊಂಡು ತಿನ್ರಿ. ಎಲ್ಲ ಅಲ್ಲೇ ಸಂಚಿಪಟ್ಟಿ ಇರ್ತೈತಿ. ಎಲ್ಲರಿಗೂ ಒಂದೊಂದು ಥರ ನಾನು ಮಾಡಿ ಹಾಕೋದು ಆಗೋದಿಲ್ಲ ರೀ ಅಂತೆಲ್ಲ. ಬಾಯಿಲೆ ಮಾತಾಡ ಬಾ. ಇಷ್ಟೊತ್ತನ ಮಾತಾಡಿದ್ದಲ್ಲ ಸೊಕ್ಕೈತೆ ನೋಡಿ ಯವ್ವ. ಇದಕ್ಕೆ ಎಲ್ಲರ ಈಕಿನ ಸೊಕ್ಕ ಮುರ್ಯಾಕ ಆಗೋದು ನೋಡಿಕೀಗ. ಎಷ್ಟರ ಮಾತಾಡ್ತಾಳ ಏನು ತಾನ. ಯವ್ವ ಒಲ್ಲಿ ಉತ್ತರ ನೋಡು. ಬಾಯಾಗ ಹಂಗೆ ಇನ್ನೂ ಮಾತು ಬಾಯಾಗಿರ್ತಾವ. ಆಗಲ್ಲಿ ಉತ್ತರ ಕೊಡ್ತಾ ಮಾಡ್ಬೇಕು. ಮತ್ತು ಇವ್ರ ಜೊತೆ ಅನ್ನಿಸ್ಕೋಬೇಕು. ಹಂಗೆ ಏನು ಮಾಡಿ ಹಾಕ್ಬೇಕು, ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತೇಳಿ ಅನ್ನಕಲ್ತಾರೆ. ನನಗೆ ಬಿದ್ದುಬಿಟ್ಟೇನೆ ಎಲ್ಲರಿಗೂ. ಇವ್ರಂತಾರ ಹಂಗೆ ಇದನ್ನ ಅನ್ನಿಸ್ಕೊಂತಾರಂತೆ ಮಾತಾಡೋದು ಚಂದ ಕಾಣ್ತೇನೆ. ಬಾ ಇಲ್ಲಿ ನೀನು ಅಲ್ಲಿ ನಿಂತ್ಕೊಂಡು ಕುಸು ಹಚ್ಚಬೇಡ. ಇಲ್ಲಿ ಮುಂದೆ ನಿಂತು ಮಾತಾಡ್ಬಾ. ನೀನು ಅಲ್ಲೇ ನಿಂತು ವಟ ಹಚ್ಚಿ ತಲೆ ಕೆಡಿಸ್ಬೇಡ. ನಂದು ಏನು ಮಾತಾಡ್ಬೇಕು ತಗೋರಿ ನಿಮ್ಮ ಜೊತೆ. ಎಲ್ಲ ಮಾತಾಡೋದು ಮುಗ್ದ ಬಿಟ್ಟೈತಿ. ಹಣ್ಣಿಗೆ ಮಟ್ಟಿಯ ಅರಿವಿ ಹಂಗೆ ನಾರ್ತಾವು. ಹೆಂಗಾರ ಒಗದು ಹಾಕಿದ್ದ ಅವಡಿಕೆ ನೀರಾಗ ಎದ್ದಿಟ್ಟಾಳಿಕಿ. ಅದಕ್ಕೆ ಹಿಂಗೆ ಹಸನಾಗಿಲ್ಲದು ಸೀರೆ ಚಂದಾಗ ಬಡದು ಬ್ರಸ್ ಹಚ್ಚಿಕ್ಕಿ ಒಗ್ಯಾಕಿನ ದಾಡನಿ ಈಕಿಗೆ. ಆದ್ರೆ ಕಮ್ಮಗ ಚಂದ ಒಗದು ಹಾಕ್ತಾರೆ. ಅರಿವಿ ಎಷ್ಟರ ಈಕಿಗೆ ಬೇಸರಾಗಿದ್ದಿತ್ತು ನೋಡಿ ಒಂದು ಸೀರೆ ಒಗದು ಹಾಕಾಕ. ಒದರಿ ಅಲ್ಲೇ ಒದರಿ. ನೀವ ಸುಮ್ಮನೆ ಹಾಕಿರಿ. ನಾವು ಮಾತಾಡ್ದಷ್ಟು ಮತ್ತು ಮಾತು ಬೆಳಿತಾವು. ನೋಡಕ್ಕೆ ಅಡುಗೆ ಮಾಡಕ್ಕೆ ಬೇಸರಾಗೈತಿ ಈಕಿಗೆ. ಅದ ಮ್ಯಾಗಿ ತಿನ್ನೆ ಇಂಥವು ಕಮ್ಮನ್ ಚಗಣಿ ತಿಂತಾಳಿಕಿ. ಈಕಿಗೆ ಕಮ್ಮಗ ಹೌದನಾಗ ರೊಟ್ಟಿ ಮಾಡಿ ಹಾಕೋದಾಗೋದಿಲ್ಲ ಈಕಿಗೆ. ಊರಾಗಿಂದ ಬಂದು ಮತ್ತು 1.5 ತಿಂಗಳಾತು ನೋಡ್ತಾನೆ ಅದೇನು ನಾನು. ಎಷ್ಟರ ಇದು ಇದ್ದಿತ್ತಿಕ್ಕಿದೆ ನಾನು ನೋಡ್ಕೊತಾನೆ ಊರನಿಗೆ. ಇವತ್ತು ಸುಮ್ಮನೆ ಹಾಕಬಿಡು, ನಾ ಸುಮ್ಮನೆ ಹಾಕಬಿಡು ಅಂತ ಒಂದು ದಿನ ಏನು ಸೀರೆ ಸ್ವಚ್ಛಗೆ ಹೋಗಿರಲಿಲ್ಲ, 2 ದಿನ ಹೋಗಿರಲಿಲ್ಲ. ಮತ್ತು ಹೋಗ್ಲಿ ಬಿಡ ಬೇಸರ ಮಾಡ್ಕೋತಾ. ಯಾಕೆ ಹೇಳ್ಬೇಕು ಬಿಡು, ಒಂದು ಸೀರೆ ನಮಗೇನು ಬಾರ, ನಮ್ಮ ಸೀರೆ ನಾವು ಹುಟ್ಟಿದತ್ತ ನಾನು ನೋಡ್ತಾನೆ ಅದೇನು. ಹಂಗೆ ನಾನು ಸ್ವಚ್ಛಗೆ ಹೋಗೋದು ಹಾಕ್ಕೊಂತ ಆಯ್ಕೆ ಅನ್ನೋದು ಎದ್ದೆ ಹಾಕೋದು ಅಷ್ಟರ ಇದ್ದಿತ್ತು ನೋಡಿಕ್ಕಿದೆ. ಪರಮಾತ್ಮ ವಯಸ್ಸಾದ್ಮ್ಯಾಗ ಸಿಗಸಬಾರ್ದಪ್ಪ ನೀನು. ಏನು ಇವ್ರಿಗೆ ಒಂದು ರೊಟ್ಟಿಗೆ ಒಜ್ಜೆಗೆ ನೋಡು ನಾವು. ಹೌದನ್ನಂಗೆ ಕಷ್ಟ ಬಿಟ್ಟು ಇಷ್ಟು ಹತ್ರಾಗ ಮಕ್ಕಳನ್ನ ಬೆಳೆಸಿ ಇವ್ರ ಜೊತೆ ಏನು ಒಂದು ಹೇಳಿದ್ರೆ ಒಂದು ಮಾತು ಕೇಳೋದಿಲ್ಲ. ಏನು ನುಂಗ್ತಾಳ ಅನ್ನಂಗೆ ಮಾಡ್ತಾಳೆ ನಮ್ಮನ್ನು. ಅಷ್ಟು ಪಾಯ ಮಾಡ್ತಾಳೆ ಹಂಗೆ. ಮತ್ತು ಈಗ ತನ್ನ ಗಂಡ ಬಂದಂದ್ರೆ ನಮ್ಮನ್ನ ಕೆಟ್ಟ ಮಾಡೋದು ತಾನ ಒಳ್ಳೆ ಕರಿ ಹಾಕಾಳಿಕಿ. ಅಲ್ಲಿ ಬಿಡು ಇವ ಸುಧಾರಿಸ್ತಾಣ ಸುಧಾರಿಸ್ತಾ ಬಿಡ. ಏನು ದಿನಕ್ಕೆ ಬಾಯ ಮಾಡೋದು ಚಂದಲ್ಲ. ಸರಿಕರಿದ್ರಿಗೆ ಏನು ಒದರಾಡೋದು ಅಂತಂದು ನಾನು ನೋಡ್ಕೊತ ಸುಮ್ಮನೆ ಅದೇನಿ ಎಬ್ಸಾಳಿಕಿ ಇಷ್ಟು. ಒಂದು ಬ್ಯಾಳೆ ಕುಚ್ಚೋದು, ಒಂದು ಟಮಾಟಿ ಒಗಿದು ಸಾರು ಮಾಡೋದು. ಅವು ಏನು ಬೆಂಡರ್ದಿರ್ತಾವು ರೊಟ್ಟಿ ಅಂತ ರೊಟ್ಟಿ ಇರ್ತದೆ ತಿನ್ನಾಕ. ಒಂದಿಟ್ಟು ಹತ್ತಿ ಕಾಣಂತದ ಅನ್ನ ಮಾಡಿಡ್ತಾ. ಏನು ಹೊಕ್ಕತ್ತೆ ವಯಸ್ಸಾದರಿಗೆ ಕಮ್ಮಗ ಮೆತ್ತ ರೊಟ್ಟಿ ಮಾಡಿಟ್ಟು ತಿನ್ನೋದಲ್ಲ. ನಮ್ಮ ಅವ್ಗ ತಮ್ಮಪ್ಪ ಹಿಂಗೆ ಮಾಡ್ತಾಳೆ ನೀಕಿ. ಏನು ಉಳ್ಕ ಬಳಕ ಇದನ್ನ ಹಾಕ್ತಾಳೆ. ಅಡುಗೆ ಏನು ಬಿಷೇದ್ ಮಾಡಿ ಹಾಕೋದೇ ಇಲ್ಲ ನೀಕಿ. ತನಗೂ ಅಣ್ಣನ ಹೆಂತದ ಆಕಿ ಹಿಂಗೆ ಮಾಡಿದ್ರೆ ಸುಮ್ಮನೆ ಇರ್ತಾಳೆ ನೀಕಿ. ಅವ್ರಿಗೆ ಯಾಕೆ ಸುಮ್ಮನೆ ಇರ್ತಾಳೆ ಹೇಳಿ ಬರ್ತಾಳೆ ನೆಟ್ಟಗೆ. ಯಾಕೆ ಏನು ಎಂತ ಹಿಂಗೆ ಯಾಕೆ ಮಾಡ್ತೀರಿ ಹಂಗೆ ಯಾಕೆ ಮಾಡ್ತೀರಿ ಅಂತೇಳಿ ಒದರಾಡಿ ಬರ್ತಾರೆ. ಮತ್ತು ಇಲ್ಲಿ ಅಲ್ಲಿ ಒದರಾಡಿ ಇದಾಗಿ ಬರ್ತಾರೆ. ಇಲ್ಲಿ ದೊಡ್ಡ ಹೆದರ್ಸ್ಕೋಕೆ ಬರ್ತಾ ಇಲ್ಲ ನಮ್ಮನ್ನು. ಇರೋದರ ಮನಸ್ಸು ಐತೆ ಇಲ್ಲ ಅಂತ ಏನು ಹೊರಗೆ ಹಾಕಿಕಿ ಚೈನಿ ಮಾಡ್ಬೇಕಂತ ಆಳಿಕಿ. 2 ದಿನಕ್ಕೊಮ್ಮೆ ಬಗಲಿ ಬೇಕು ಹಾಕ್ಕೊಂಡು ತಿರ್ಗಬೇಕಂತ ಆಳಿಕಿ. ಇಲ್ಲಿ ಈಕಿಗೆ ಇಡಕ್ರಾಗೇನು ನಾನು ಇಲ್ಲಿ ಹೋಗಿ ಮತ್ತೆ ಎಲ್ಲರೂ ಹೊಂಟ್ರಿ ಹೇಳಿ ಹೋಗ್ಬೇಕಲ್ಲ. ಅತ್ತಿಯಾರ ಊರಿಗೆ ಹೋಗ್ತೀನಿ ಅಂತಂದು ಹೇಳೋದು ವಜ್ಜಾಗೈತೆ ಈಕಿಗೆ. ಹೋಗಂತಂದ್ರೆ ಹೋಗುವ. ನಾ ಏನು ಮಾಡ್ಬೇಕು? ಊರಿಗೆ ಹೋಗಂದ್ರೆ ಹೋಗಕ್ಕಲ್ಲ. ನಾವೇನು ಮಾಡ್ಬೇಕು? ಕಿಲಿ ಪಡ್ಕೊಂಡು ಹೋಗಿ ನಾನೇನು ಹೊರಗೆ ಹಾಕಿ ಅಂಗಳದಾಗ ಕುಂದಿರ್ಸ್ಕೋಬೇಕಂತ ಮಾಡ್ಯ ಏನು? ಹೋಗಂದ್ರೆ ಇಲ್ಲಿದ್ದು ದಿಮಾಕ ಮಾಡ್ತಾ ಹೋಗು. ನೀನು ಎಷ್ಟು ದಿನ ಬೇಕು ಅಲ್ಲೇ ಇರು. ಬೇಕಂದ್ರೆ ಹೋಗಿ ನಿನಗೆ ಯಾರು ಬೇಡ ಅಂದಾರ ಅಂದ್ರೆ ಹೋಗಿನೂ ಹೋಗುವಂದ್ರೆ ಇಷ್ಟು ಜೀವ ತಿಂತತ್ತಿದ್ದು. ಮತ್ತು ಊರಿಗೆ ಕಳಿಸಿಲ್ಲ ಅಂತ ಹೇಳಿ ಹೇಳ್ಕೊಂತ ಊರು ತುಂಬ ಅಡ್ಡಾಡೋದೊಂದು ಮುಗ್ದತ್ ನೋಡು. ಅಪ್ಪ ಉಷ್ಟು ನೀನು ಕಾಲೇಜಿಗೆ ಒಯ್ಯು ಅರ್ಬಿ ಪ್ಯಾಂಟು ಶರ್ಟ್ ಉಷ್ಟು ಎಲ್ಲ ಮನೆ ಹಳ್ಳಕ್ಕೆ ಹೋಗಿ ಸ್ವಚ್ಛ ಒಗದು ಹಾಕೊಂಬಂದೇನಿ. ಅವನ್ನ ಮಡಿಸಿಟ್ಟೇನಿ. ಇಸ್ತ್ರಿ ಮಾಡ್ಕೋಬೇಕಿಲ್ಲ. ಈ ಕಾಲೇಜಿಗೆ ಹೋಗುമ്പോൾ ಓಡಾಡ್ತಿ ಯಾವ್ದಿಲ್ಲ ಇದಿಲ್ಲ ಬೇ ಅದನ್ನೆಲ್ಲಿಟ್ಟು ಮಡಿಸಿ ಇದನ್ನೆಲ್ಲಿಟ್ಟು ಅಂತೇಳಿ ಹೊಂದಿಸ್ಕೊಂಡು ಇಟ್ಕೋಬೇಕಿಲ್ಲ ಅವ್ನು ಬ್ಯಾಗಿಗೆ. ಅದ್ರಾಗ ಅಷ್ಟು ಒಯ್ದಿಲ್ವೇ ನಾನು. ಒಂದು ದಿವಸ ಅಲ್ಲೇ ತೆಗೆದಿಟ್ಟು ಬಂದೇನು ಅದಾವು. ಒಂದು ದಿವಸ ಮನ್ಯಾಗ ಇಟ್ಟು ಹೋದ್ರತಂತಂದು ಒಂದು 4-5 ಜೊತೆ ಅಷ್ಟ ಒಯ್ತೀನಿ. ಅದಪ್ಪ ನೀನು ಕಾಲೇಜಿಗೆ ಒಯ್ಯುವ ಅರ್ಬಿನ ಇಟ್ಕೋ ಇಸ್ತ್ರಿ ಮಾಡಿ ಹೋಗು ಮುಂದೆ ನೋಡಿಲ್ಲ. ಅವಸರ ಆತಂದ್ರೆ ಒಂದು ಒಯ್ತಿ ಒಂದು ಬಿಡ್ತಿ. ಮತ್ತು ಫೋನಾಗೆ ಅದನ್ನು ತರಲಿಲ್ಲ ಬೇ ಇದನ್ನು ಬಿಟ್ಟು ಬಂದು ನೋಡ್ಬಿ ಅಂತ ನಿಂದಿರ್ತಿ. ಯಾವ ಒಯ್ಯಂಗಿಲ್ಲಲ್ಲ ಅವನ್ನ ಕಪಾಟಿಗೆಲ್ಲ ಇಡು ತೆಗೆದು. ಮತ್ತು ಇನ್ನೊಮ್ಮೆ ಬಂದಾಗ ಇಸ್ತ್ರಿ ಮಾಡ್ಕೊಂಡು ಒಯ್ಯಿ ಅಂತ ಅವನ್ನ ಒಗ್ದಿದ್ವು. ಈಗ ಒಯ್ಯಿ ಅವನು ಯಾವ ಬೇಕು ಯಾವ ಬೇಡ ನೋಡಿ ಇಟ್ಕೋ ಅವನ್ನ. ಹ್ಞೂ ಬೇ ಆತ ಬೇ ಎಲ್ಲಿ ಇಟ್ಟು ಬೇ ಉಷ್ಟು ಅರ್ಬಿನ ಉಷ್ಟು ಅಲ್ಲೇ ಕಪಾಟ್ನಾಗ ಇಟ್ಟೆ ನೋಡು. ಅಲ್ಲೇ ಲಕ್ಷ್ಮೀದ ಅವಡು ಆಕಿ ಮಣ್ಣೆ ಆಕಿನ ಇಟ್ಟಾವಡು. ಆಕಿ ಕಡೆ ಇಸ್ಕೊಂಡು ಅಲ್ಲೇ ಇಸ್ತ್ರಿ ಕಲ್ಲ ಐತೆ ನೋಡು. ಇಸ್ತ್ರಿ ಮಾಡಿ ಹೋಗೋಣ ಇಷ್ಟು ಅರ್ಬಿನ. ಹ್ಞೂ ಬೇ
ಅಕ್ಕ ನಾವು ಹಿಂದಗಡೆ ಇಸ್ತ್ರಿ ಅದು ಮಾಡ್ಕೊಡಕ್ಕೆ ಬರ್ತಿತ್ತಲ್ಲ ಅವಂದು ಏನ್ರ ಕೆಲಸ ಐತೇನ ಇದನ್ನ ಇಸ್ತ್ರಿ ಹಿಂದಗಡೆ ಮಾಡಕ್ಕೆ ಬರ್ತಿತ್ತು. ಮಗಾನಿಲ್ಲ ನಮ್ದು ಕೆಲಸ ಇರ್ತತೆ ಎಲ್ಲಿ ಮಾಡೋದಾಕತ್ ಬಿಡೇವ ಮತ್ತೆ ಇಸ್ತ್ರಿ ಮಾಡಿಡ್ತೇವೆ ಅಂತಂದು ಹೇಳ್ಬೇಕಾ ಅವ್ನು ಮತ್ತೆ ಮರತ್ವಿ ಅಂದ್ರೆ ನಾ ಮಾಡ್ಕೋತಿದ್ದೆ ಇಸ್ತ್ರಿನ ನೀವು ಮಾಡ್ತೀನಿ ಅಂದ್ರೆ ಇಸ್ತ್ರಿ ಮಾಡ್ಕೋದು ಬಿಟ್ಟು ನಾನು ನಿಂದಿರ್ತಾನೆ ಖಾಲಿ ತಂದ್ಬಿಡು ಅವಂದ್ರೆ ಏನು ಕೆಲಸ ಐತಿ ಈಗ ನಮ್ಮದು ಮತ್ತೆ ಆದಿದೆ ಮತ್ತು ಹೊರಗಿನ ಕೆಲಸ ಈಗ ನೋಡು ಕಡ್ಲಿ ಬೆಳೆಗೆ ಇದನ್ನ ಹಾಕ್ತಾರಂತ ನೀನು ಕೇಳಕ್ಕೆ ಹೋದ್ನೆ ಹೋಗ್ಬೇಕಂತಂದು ಗಿರ್ನಿ ಕದ ಹಾಕೊಂಡು ಹೋದ ಸಂಜೀವನ್ ಬರ್ರಿ ಅಂತ ಹೇಳಿ ಮತ್ತೆ ಹಿಟ್ಟು ಹಾಕ್ಸ್ಕೊಂಡಾಕ ಹೋಗಿ ಅದನ್ನ ಹಾಕಿಸ್ಕೊಂಬರಕ್ಕೆ ಮತ್ತೆ ಗಿರ್ನಿ ಕಾಣ್ಬೇಕು ನೋಡಿ ಈಗ ಹಂಗೆ ಮಾಡ್ತಾನವ ಇವ ಅವ ಚಂದಾಗ ಹಾಕೋದೇ ಇಲ್ಲ ಬಿಡಾಕ ಒಟ್ಟ ಇಟ್ಟು ಬರೋದು ಇವತ್ತಿಲ್ರಿ ನಾಳೆ ಹಾಕ್ತೀನಿ ಅನ್ನೋದು ಇಲ್ಲ ತಂದು ನಾವು ಮದ್ದಿಟ್ಟು ಬರೋದು ಹಿಂದಗಡೆ ಯಾವ್ದಾರ ಹೆಡ್ಗೆ ಇಟ್ಟು ಹೋಗಿರ್ತಾರಲ್ಲ ಅವ್ರದ್ದು ಹಾಕಿಡೋದು ಹಿಂಗೆ ಮಾಡ್ತಾನವ ಇವ ಅವ ಅಲ್ಲೇ ನಿಂತು ಹಾಕಿಸ್ಕೊಂಬರೋದು ಬಾಯಿ ಬೇಸ್ ಬಿಡಾಕ ಹೆಡ್ಗೆ ಇಟ್ಟಾಗ ಬರಾಕ ಹೋಗ್ಬಾರ್ದು ಹ್ಞೂನಿಲ್ಲ ಹಂಗಾಗಿ ನಾನು ಅಲ್ಲೇ ನಿಂತು ಹಾಕಿಸ್ಕೊಂಬಂದ್ಬಿಡ್ತೇನೆ ಗಿರ್ನ್ಯಾಗ ಹಿಂಗೆ ಮಾಡ್ತಾನಂತೆ ಯಾರೋ ಒಬ್ಬರು ಸಣ್ಣ ಹಾಕ್ಬಿಡ ಅಂತ ಒಬ್ರು ಊಟ ಹಾಕಂತ ಹೇಳ್ತಾರಲ್ಲ ಅವ್ರದಕ್ಕೆ ನಾವು ಹೇಳಿ ಸಣ್ಣ ಹೇಳಿ ಬಂದಿರ್ತೇವೆ ಊಟ ಹಾಕ್ತಿರ್ರಿ ಹಿಟ್ಟು ಊಟ ಹಾಕಿಟ್ಬಿಟ್ಟಿರ್ತಾನ ಮೊನ್ನೆ ಅದು ಜೋಳದ ಹಿಟ್ಟು ಹಾಕಿಸ್ಕೊಂಬಂದಿತ್ತಲ್ಲಕ್ಕ ಅದು ಒಂದು ಬೇಸಾಗಿತ್ತು ವಾಸರ ಹಾಕಿಸ್ಕೊಂಬಂದು ಜಗ್ ಊಟ್ರ ಬಾಟಾಗಿತ್ತು ಇವ ಜಗ್ ಬಿರುಸಾಗು ರೊಟ್ಟಿ ರೊಟ್ಟಿ ಮಾಡಕ್ಕೆ ಬರ್ತತೆ ಇಲ್ಲ ಅನ್ನೋರ್ಗತೆ ಆಗು ಕೊಟ್ಟ ಬಿಡು ರೊಟ್ಟಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಫ್ರೆಂಡ್ಸ್ ನಮ್ಮ ಕತೆಗಳನ್ನ ನೋಡ್ತೀವಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಭಾಳ ಮಂದಿ ನೋಡ್ತೀರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೂ ಖುಷಿ ಆಗತಿ. ನಮ್ಮ ಕತೆಗಳು ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ ಎಲ್ಲ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.